ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋ ಯಾರೆಲ್ಲ ವಿದ್ಯಾರ್ಥಿಗಳದ್ದು DMLT ಕಂಪ್ಲೀಟ್ ಆಗಿದೆ, DMLT ಈ ವರ್ಷ 2024ರಲ್ಲಿ ಆ್ಯನ್ಯುವಲ್ ಎಕ್ಸಾಮ್ ಬರೆದಿದ್ದೀರಾ, ನೀವು ಯಾರೆಲ್ಲ ಅಭ್ಯರ್ಥಿಗಳು ನೀವು ಈಗ DMLT ಕಂಪ್ಲೀಟ್ ಮಾಡಿದ್ದೀರಾ, ಸೊ ಅಂಥ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಇರುವಂಥದ್ದು. ಆಫ್ಟರ್ DMLT BSc MLT ಅಪ್ಲಿಕೇಶನ್ ಯಾವಾಗ, ಅದರ ಕೌನ್ಸ್ಲಿಂಗ್ ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ಯಾರೆಲ್ಲ ಅಭ್ಯರ್ಥಿಗಳು ಮುಂದೆ ಫ್ಯೂಚರಲ್ಲಿ ನೀವು BSc MLT ಮಾಡೋ ಗೋರ್ಮೆಂಟ್ ಕಾಲೇಜನ್ನು ಪಡ್ಕೋಬೇಕಂತ ಮಾಡಿದ್ದೀರಾ, ಅಥವಾ ಕಡಿಮೆ ಫೀಸಲ್ಲಿ ಪ್ರೈವೇಟ್ ಕಾಲೇಜಿಗೆ ಹೋಗಬೇಕಂತ ಬಯಸಿದರೆ ಮುಂದಿನ ಬರುವಂಥ ಅಪ್ಡೇಟ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ರಿ. ಯಾಕಂತಂದರೆ KE ವತಿಯಿಂದ ಅವರು ಎನಿ ಟೈಮ್ ನೋಟಿಫಿಕೇಷನನ್ನು ಇಶ್ಯೂ ಮಾಡ್ಬೋದು. ಆದರೆ 2-3 ವರ್ಷದ ಹಿಂದಿನ ಒಂದು ಅನಲೈಸಿಸ್ ಪ್ರಕಾರ ಯಾವಾಗ ನಿಮ್ಮ ಒಂದು ಲ್ಯಾಟ್ರಿ ಎಂಟ್ರಿ ಅಭ್ಯರ್ಥಿಗಳಿಗೆ BSc MLT ಲ್ಯಾಟ್ರಿ ಎಂಟ್ರಿ ಅಂತ ಕರಿತೀವಿ ನಾವು, DMLT ಆದಮೇಲೆ ಅಂಥ ವಿದ್ಯಾರ್ಥಿಗಳಿಗೆ ಯಾವಾಗ ಕರಿತೀರ ಅಂತಂದರೆ ಎಲ್ಲ ಒಂದು ಪ್ರಕ್ರಿಯೆ ಮುಗಿಬೇಕು. ಇದರದ್ದು GNM ನರ್ಸಿಂಗ್ದವ್ರದ್ದು, ಈ BSc ನರ್ಸಿಂಗ್ ಸ್ಪೆಷಲಿ, ನಾಟ್ GM ನರ್ಸಿಂಗ್, BSc ನರ್ಸಿಂಗ್, ಇಂಜಿನಿಯರಿಂಗ್ ಎಲ್ಲ ಪ್ರೊಸೆಸಿಂಗ್ ಮುಗಿದ ಮೇಲೆ ನಿಮ್ಮಗಳಿಗೆ DMLT ಆದವರಿಗೆ ಲ್ಯಾಟ್ರ್ ಎಂಟ್ರಿ AHS ಅಂತ ಕರೀತಾರೆ. ಎಲ್ಲ ಕೋರ್ಸಿಗೂ ಕರಿತಾರೆ ಅದನ್ನು, ನಾಟ್ ಓನ್ಲಿ BSc MLT, ಎಲ್ಲ ಕೋರ್ಸಿಗೂ ಕೂಡ ನವಂಬರ್ ಮಂತಲ್ಲಿ, ಹೋದ ವರ್ಷ ನವಂಬರ್ ಡಿಸೆಂಬರಲ್ಲಿ ಕರೆದಿದ್ದರು, ಅಚ್ಚಿ ವರ್ಷದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಕರೆದಿದ್ದರು. ಅಂದರೆ ಅಂದಾಜು ಹೇಳ್ಬೋದು ನಾವು ಅಕ್ಟೋಬರ್ ಅಥವಾ ನವಂಬರ್ ತಿಂಗಳಲ್ಲಿ ನಿಮ್ಮಗಳಿಗೆ ಲ್ಯಾಟ್ರಿ ಎಂಟ್ರಿ ಅಭ್ಯರ್ಥಿಗಳಿಗೆ ಅಕ್ಟೋಬರ್ ತಿಂಗಳಲ್ಲಿ ಅಪ್ಲಿಕೇಶನನ್ನು ಕರೀತಾರೆ. ನೀವು ಅನ್ಕೋಬೋದು ನಮ್ಮದು ಡಿಸೆಂಬರ್ಗಾಗಿದೆ, ನಾವು ಇನ್ನೂ 1 ವರ್ಷ ಕಾಯಬೇಕಾ ಅಂತೇಳಿ. ಎಸ್, ರೂಲ್ಸ್ ಇರೋದು ಹಾಗೆ. ಯಾಕಂದರೆ 2024ನಲ್ಲಿ ಅಂದರೆ 23ರಲ್ಲಿ ಪಾಸ್ ಆದವ್ರಿಗೆ 24ರಲ್ಲಿ ಕೌನ್ಸ್ಲಿಂಗ್ ಮಾಡಿದರು. ನೀವು 24ರಲ್ಲಿ ಇದ್ದೀರಾ, ನಿಮಗೆ 25ರಲ್ಲಿ ಕೌನ್ಸ್ಲಿಂಗ್ ಆಗುತ್ತೆ. ಅದು ನವಂಬರ್ ತಿಂಗಳ ತನಕ ಕಾಯಬೇಕಾಗುತ್ತೆ. ಅಲ್ಲಿ ತನಕ ಯಾವುದೇ ಥರದಂತಹ ಗೌರ್ಮೆಂಟ್ ಅಪ್ಲಿಕೇಶನ್ ಆಗಿರ್ಬೋದು, ಪ್ರೈವೇಟ್ ಕಾಲೇಜ್ ಅಡ್ಮಿಷನ್ಗಳು ನಡೆಯೋಂಗಿಲ್ಲ. ಆಲ್ರೆಡಿ ಕ್ಲೋಸ್ ಆಗಿದೆ. ಜನವರಿಗೆ, ಇದೇ ವರ್ಷ ಜನವರಿಗೆ ಎಲ್ಲ ಪ್ರೊಸೆಸ್ ಕ್ಲೋಸ್ ಆಗಿದೆ. ಸೊ ಹೀಗಾಗಿ ಜಸ್ಟ್ ಇವಾಗ ಒಂದು 2 ಮಂತ್ಸ್ ಆಯ್ತು ಅಷ್ಟೇ ಕ್ಲೋಸ್ ಆಗಿ ಎಲ್ಲನೂ ಪ್ರೊಸೀಜರ್. ಈಗ ನೆಕ್ಸ್ಟ್ ಬರಬೇಕಂತಂದರೆ ನೀವೆಲ್ಲರೂ ಇನ್ನೊಂದು 4-5 ತಿಂಗಳ ವೇಟ್ ಮಾಡಬೇಕಾಗುತ್ತೆ. ನವಂಬರ್ ಡಿಸೆಂಬರ್ ಒಳಗಡೆ ಅಥವಾ ಅಕ್ಟೋಬರ್ ನವಂಬರ್ ಒಳಗಡೆ ಅಪ್ಲಿಕೇಶನ್ಗಳನ್ನು ಬಿಡ್ತಾರೆ. ನಾನು ಕೂಡ ಅದನ್ನು ಪ್ರತಿ ವರ್ಷ ಅಪ್ಡೇಟ್ ಮಾಡ್ತಾಯಿದ್ದೀನಿ, ಈ ವರ್ಷವೂ ಕೂಡ ಅಪ್ಡೇಟ್ ಮಾಡ್ತೇನೆ. ಹೀಗಾಗಿ ನೀವು ಕಾಯಬೇಕಾಗತ್ತೆ ಅಷ್ಟೇ. ಭಾಳಷ್ಟು ನನ್ನ ಸಬ್ಸ್ಕ್ರೈಬರ್ ವಿದ್ಯಾರ್ಥಿಗಳು, ನನ್ನ ಸ್ಟೂಡೆಂಟ್ಗಳಿಗೆ ಇದೊಂದು ಡೌಟ್ ಇತ್ತು, ಕ್ಲಾರಿಫೈ ಮಾಡಿದ್ದೇನೆ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.